ಕನ್ನಡ ಚಿತ್ರರಂಗದ ದೊಡ್ಡಣ್ಣ ಎಂದೇ ಖ್ಯಾತರಾದವರು ಪುಟ್ಟಣ್ಣ ಕಣಗಾಲ್. ಕನ್ನಡದ ಧೀಮಂತ ನಿರ್ದೇಶಕರಲ್ಲೊಬ್ಬರಾದ ಅವರ ಕೊಡುಗೆ ಅಪಾರ, ಅನನ್ಯ. ಮಹಿಳಾ ಪ್ರಧಾನ ಚಿತ್ರಗಳಿಗೆ ಹೆಸರಾದ ಅವರು ಹಲವು ರೀತಿಯ ಪ್ರಯೋಗಗಳನ್ನು ಮಾಡಿ ಗೆದ್ದವರು. ಹಲವು ಕಾದಂಬರಿ ಮತ್ತು ಸಣ್ಣ ಕಥೆ ಆಧಾರಿತ ಚಿತ್ರಗಳನ್ನು ತೆರೆಗೆ ತರುವ ಮೂಲಕ ಅತ್ಯುತ್ತಮ ಸಾಹಿತ್ಯವನ್ನು ದೊಡ್ಡ ಮಟ್ಟದಲ್ಲಿ ಜನರಿಗೆ ತಲುಪಿಸಿ ಸಾಹಿತ್ಯ ಕ್ಷೇತ್ರಕ್ಕೂ ಅಪಾರ ಕೊಡುಗೆ ನೀಡಿದವರು ಅವರು. ಬಿ.ಆರ್. ಪಂತುಲು ಅವರ ಗರಡಿಯಲ್ಲಿ ಪಳಗಿ ಸಹಾಯಕ ನಿರ್ದೇಶಕರಾದ ಅವರು ಸ್ವತಂತ್ರ ನಿರ್ದೇಶಕರಾಗಿದ್ದು, ಕಲ್ಪನಾ ಅಭಿನಯದ ಬೆಳ್ಳಿ ಮೋಡ ಚಿತ್ರದಿಂದ ಮಲಯಾಳಂ ಮತ್ತು ತೆಲುಗು ಚಿತ್ರಗಳನ್ನು ನಿರ್ದೇಶಿಸಿದ್ದ ಅವರು ಬೆಳ್ಳಿ ಮೋಡ ಚಿತ್ರದ ಮೂಲಕ ಹೊಸ ಸಂಚಲನವನ್ನೇ ಸೃಷ್ಟಿಸಿದರು. 5 ಭಾಷೆಗಳಲ್ಲಿ ಚಿತ್ರ ಮಾಡಿ ಪಂಚಭಾಷಾ ನಿರ್ದೇಶಕ ಎಂದೆನಿಸಿಕೊಂಡರು. ಪುಟ್ಟಣ್ಣನವರು ತಮ್ಮ ಚಿತ್ರಗಳಿಗೆ ಆಯ್ಕೆ ಮಾಡಿಕೊಳ್ಳುತ್ತಿದ್ದ ಕಥೆಗಳೇ ವಿಭಿನ್ನ. ಮಹಿಳಾ ಪ್ರಧಾನ ಕಥೆ ಹೇಳುವುದರ ಜೊತೆಗೆ ಮಹಿಳೆಯರು ಅನುಭವಿಸುವ ನೋವು, ಮಾನಸಿಕ ಯಾತನೆಗಳನ್ನು ತಮ್ಮ ಚಿತ್ರಗಳಲ್ಲಿ ಅದ್ಭುತವಾಗಿ ಬಿಡಿಸಿಟ್ಟರು ಪುಟ್ಟಣ್ಣ ಕಣಗಾಲ್. ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ರಂಗನಾಯಕಿ, ಶರಪಂಜರ, ಎಡಕಲ್ಲು ಗುಡ್ಡದ ಮೇಲೆ, ಧರ್ಮಸೆರೆ, ಬಿಳಿ ಹೆಂಡತಿ, ಉಪಾಸನೆ ಮುಂತಾದ ಚಿತ್ರಗಳಲ್ಲಿ ಮಹಿಳೆಯರ ನೋವನ್ನು ಅದ್ಭುತವಾಗಿ ಸೆರೆ ಹಿಡಿದರು. ಪುಟ್ಟಣ್ಣನವರು ಕನ್ನಡದಲ್ಲಿ ನಿರ್ದೇಶಿಸಿದ 23 ಚಿತ್ರಗಳ ಪೈಕಿ 19 ಚಿತ್ರಗಳು ಹಲವು ಸಾಹಿತಿಗಳ ಕಾದಂಬರಿ ಮತ್ತು ಕಥೆಯನ್ನಾಧರಿಸಿದ ಚಿತ್ರವಾಗಿದ್ದವು. ಕಥಾ ಸಂಗಮ ಚಿತ್ರದಲ್ಲಿ 3 ವಿಭಿನ್ನ ಕಥೆಗಳನ್ನಿಟ್ಟುಕೊಂಡು 3 ಕಿರುಚಿತ್ರಗಳನ್ನು ಆಂಥಾಲಜಿ ತರಹ ತೆರೆಗೆ ತಂದಿದ್ದು ಕನ್ನಡದಲ್ಲಿ ಒಂದು ವಿಶಿಷ್ಟ ಪ್ರಯೋಗ ಎಂದರೆ ತಪ್ಪಿಲ್ಲ. ಇನ್ನು ತರಾಸು ಅವರ ನಾಗರಹಾವು, ಸರ್ಪಮತ್ಸರ ಮತ್ತು 1 ಗಂಡು 2 ಹೆಣ್ಣು ಕಾದಂಬರಿಗಳನ್ನಾಧರಿಸಿ ನಾಗರಹಾವು ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದು ಹೊಸ ಪ್ರಯೋಗ. ಪುಟ್ಟಣ್ಣನವರು ತಮ್ಮ ಚಿತ್ರಗಳಲ್ಲಿ ಕನ್ನಡ ಭಾಷೆ, ಸಂಸ್ಕೃತಿ ಮತ್ತು ಪರಿಸರಕ್ಕೆ ನೀಡುತ್ತಿದ್ದ ಮಹತ್ವ ಇನ್ನೂ ವಿಶಿಷ್ಟವಾಗಿತ್ತು. ತಮ್ಮ ಚಿತ್ರಗಳ ಹಾಡುಗಳಲ್ಲಿ ಪುಟ್ಟಣ್ಣನವರು ಉತ್ಕೃಷ್ಟ ಭಾಷೆ ಬಳಸುತ್ತಿದ್ದರು. ಬೇಂದ್ರೆ, ಜಿ.ಎಸ್. ಶಿವರುದ್ರಪ್ಪ ಮುಂತಾದ ಮೇರು ಕವಿಗಳ ಕವನಗಳನ್ನು ಬಳಸಿಕೊಳ್ಳುವುದರ ಜೊತೆಗೆ ಆಗಿನ ಕಾಲದ ಉದಯೋನ್ಮುಖ ಕವಿಗಳಾದ ಡಾ. ಸಿದ್ದಲಿಂಗಯ್ಯ, ಎಂ.ಎನ್. ವ್ಯಾಸರಾವ್, ದೊಡ್ಡರಂಗೇಗೌಡ ಅವರಿಂದಲೂ ಚಿತ್ರಗೀತೆಗಳನ್ನು ಬರೆಸಿದ್ದರು ಪುಟ್ಟಣ್ಣ ಕಣಗಾಲ್. ಇನ್ನು ಪುಟ್ಟಣ್ಣನವರು ತಮ್ಮ ಚಿತ್ರಗಳಲ್ಲಿ ಪರಿಚಯಿಸಿದ ಹೊಸ ಕಲಾವಿದರೆಷ್ಟೋ, ಬ್ರೇಕ್ ಕೊಟ್ಟವರೆಷ್ಟೋ ನಿಖರವಾಗಿ ಹೇಳುವುದು ಕಷ್ಟ. ವಿಷ್ಣುವರ್ಧನ್, ರಜನಿಕಾಂತ್, ಅಂಬರೀಶ್, ಆರತಿ, ಗಂಗಾಧರ್, ಶ್ರೀಧರ್, ಪದ್ಮಾವಾಸಂತಿ, ಜೈ ಜಗದೀಶ್, ವಜ್ರಮುನಿ, ಅಪರ್ಣ, ಧೀರೇಂದ್ರ ಗೋಪಾಲ್ ಸೇರಿದಂತೆ ಹಲವು ಅತ್ಯುತ್ತಮ ಕಲಾವಿದರನ್ನು ಅವರು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದರು. ಹೀಗೆ ಕನ್ನಡ ಚಿತ್ರರಂಗಕ್ಕೆ ಹಲವು ಕೊಡುಗೆಗಳನ್ನು ಕೊಟ್ಟ ಪುಟ್ಟಣ್ಣ ಕಣಗಾಲ್ ತಮ್ಮ ಚಿತ್ರಗಳ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದರು. ಚಲನಚಿತ್ರವನ್ನೇ ಉಸಿರಾಗಿಸಿಕೊಂಡಿದ್ದ ಮತ್ತು ಕೊನೆಯವರೆಗೂ ನಿರ್ದೇಶನದಲ್ಲಿ ಸಕ್ರಿಯರಾಗಿದ್ದ ಕನ್ನಡದ ಹೆಮ್ಮೆಯ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರಿಗೆ ಕಲರ್ಸ್ ಕನ್ನಡ ಸಿನಿಮಾದಿಂದ 108 ಪ್ರಣಾಮಗಳು. ಕಲರ್ಸ್ನ ನಿಮ್ಮ ಫೇವರೇಟ್ ಚಾನೆಲ್ಗಳು ಈಗ ಪ್ರತಿದಿನ ಕೇವಲ ₹1 ಡೌನ್ಲೋಡ್ ಮಾಜ್.